ನಾವು ಹೋಗಿದ್ದು ಬರೀ ಒಂದು ಐಎ ಮೇಲೆ ಹೋಗಿದ್ದು. ಐಎ ಮೇಲೆ ಅಂದರೆ ಮಧ್ಯಂತರ ಅರ್ಜಿ ಮೇಲೆ ನಾವು ಹಾಗೆ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಏನು ಮಾಡಿದ್ರು ಅಂತಂದರೆ ಹೈಕೋರ್ಟಲ್ಲೇ ನೀವು ಇದನ್ನು ಫೈನಲೈಸ್ ಮಾಡ್ಕೊಳ್ಳಿ, ಇಲ್ಲಿ ತನಕ ನೀವು ತೊಗೊಂಬರ್ಬೇಡಿ ಅಂತ ಅದನ್ನ ಡಿಸ್ಪೋಸ್ ಮಾಡಿದ್ದಾರೆ ಹೊರತು ಬೇರೆ ಯಾವುದೂ ಇಲ್ಲ. ಇನ್ನೂ ಹೈಕೋರ್ಟಲ್ಲಿ ಇನ್ನೂ ಪೆಂಡಿಂಗ್ ಇದೆ, ಇನ್ನೂ ಆರ್ಗ್ಯುಮೆಂಟ್ಗಳಾಗಿಲ್ಲ, ಇನ್ನೂ ಟ್ರಯಲ್ ಫಿಕ್ಸ್ ಆಗಿಲ್ಲ, ಏನೂ ಆಗಿಲ್ಲ. ಆದರೆ ಕಾಂಗ್ರೆಸ್ಸಿಗರು ಏನೋ ಒಂದು ಆಗೋಗ್ಬಿಟ್ಟಿದೆ, ರಾಮಮೂರ್ತಿ ಅವರಿಗೆ ಹಿನ್ನಡೆ ಆಗೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಭಾಳ ಬಿಂಬಿಸೋವಂಥದ್ದು. ಅವರು ಎಲ್ಲೋ ಅಂತ ಅವ್ರ ಮನಸ್ಥಿತಿ ಸರಿ ಇಲ್ಲ. ಇವತ್ತು ಕೂಡ 7ನೇ ತಾರೀಕು ಕೂಡ ಕೇಸ್ ಇದೆ ನಮ್ಮದು, ಇನ್ನೂ ಟ್ರಯಲ್ ಕೂಡ ಫಿಕ್ಸ್ ಆಗಿಲ್ಲ. ಯಾಕೆ ಹೆಂಗೆ ಆಗುತ್ತೆ, ಹೆಂಗೆ ಡಿಸ್ಪೋಸಲ್ ಆಗುತ್ತೆ? ಹೋಗಿದ್ದು ಸುಪ್ರೀಂ ಕೋರ್ಟಲ್ಲಿ ಅವ್ರೇನೋ ಒಂದು ಇದು ಅಲೋ ಮಾಡಿಕೊಂಡ್ರು ಸಿ ಡಿಗಳು, ಅದ್ರ ಮೇಲೆ ನಾವು ಹೋಗಿದ್ವಿ. ಸೊ ತಗೋಬೋದು, ನೀವು ಕೂಡ 3 ವಾರ ಕಾಲಾವಕಾಶ ಕೊಟ್ಟು ಅವ್ರಿಗೆ ಅದ್ರ ಮೇಲೆ ಆರ್ಗ್ಯುಮೆಂಟ್ ಮಾಡಿ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದು ಯಾವುದೇ ರೀತಿಯಲ್ಲಿ ಯಾವುದು ಹಿನ್ನಡೆ ಅಲ್ಲ. ಇದು ಸುಪ್ರೀಂ ಕೋರ್ಟಲ್ಲಿ ಇನ್ನೂ ಬಾಕಿ ಇರೋ ದೃಷ್ಟಿಯಿಂದ ಸುಪ್ರೀಂ ಕೋರ್ಟಲ್ಲೇ ವಾದ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ನಾವು. ಈಗ ನೀವು ಇಲ್ಲಿ ಹೈಕೋರ್ಟ್ ಅಲ್ಲಿ ಅರ್ಜಿ ಇದ್ರೂ ಸಹ ನೀವು ಸುಪ್ರೀಂ ಕೋರ್ಟ್ ಕೈ ಹಾಕೋ ಅವಶ್ಯಕತೆ ಇಲ್ಲ. ಈಗ ಏನಂತಂದ್ರೆ ನಮ್ಮ ಯಾರು ಎಗನೆಸ್ಟ್ ಇದ್ದಾರೆ ಅವರು ಕೆಲವು ದಾಖಲೆಗಳನ್ನ ಅವಾಗ ಹಾಕ್ಬೇಕಾಗಿತ್ತು. ಅದು ಆಗ್ತಲೇ ರೀಸೆಂಟ್ ಆಗಿ ಕೆಲವು ಸಿ.ಡಿಗಳನ್ನ ಅವ್ರು ಕೊಟ್ಟರು. ಆದರೆ ರೂಲ್ಸ್ ಪ್ರಕಾರ ಕೊಡಬಾರ್ದು ಅಂತ ಅಂದಾಗ ಇಲ್ಲಿ ಅವ್ರು ಏನು ಮಾಡಿದ್ರು, ಅಕ್ಸೆಪ್ಟೇಷನ್ ಮಾಡಿ ಇಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡ್ರು. ಇದ್ರ ಮೇಲೆ ನಿಮಗೆ ಅದ್ರ ಮೇಲೆ ನಾವು ಒಂದು ತಕರಾರು ಅರ್ಜಿ ತಗೊಂಡಾಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೇವೆ ಹೊರತು ಇಲ್ಲಿ ಯಾವುದೇ ಒಂದು ಹಿನ್ನಡೆ ಆಗಿಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳಿದ್ದಾರೆ, ನೇರವಾಗಿ ಡಿಸ್ಪೋಸ್ ಮಾಡ್ಬಿಟ್ಟು ನೇರವಾಗಿ ಹೈಕೋರ್ಟಲ್ಲೇ ನೀವು ಮಾಡಿ ಇದು ವಾದ ಮಾಡ್ಕೋಬೇಕು, ಹೈಕೋರ್ಟಲ್ಲೇ ನೀವು ಇದೆ ತಕರಾರು ಅರ್ಜಿ ಇಷ್ಟು ಬೇಗ ಯಾಕೆ ತೊಗೊಂಡ್ಬಂದಿದ್ದೀರಾ ಅಂತ ಹಾಕಿದ್ರೆ ಹೊರತು ಇದರಲ್ಲಿ ಯಾವುದು ಕೂಡ ಇಲ್ಲ. ಇವರು ಕಾಂಗ್ರೆಸ್ ಅವರು ಮನಸ್ಥಿತಿ ಇವತ್ತು ಹೇಳಿ ಮಾಜಿ ಶಾಸಕಿಯವರು ಏನೋ ಆಗೋಗ್ಬಿಟ್ಟಿದೆ, ಇನ್ನೇನು ಇನ್ನೊಂದು ವಾರದಲ್ಲಿ ಫೈನಲ್ ಆಗೋಗ್ಬಿಡುತ್ತೆ ಅಂತ ಈ ಥರ ಒಂದು ಭಯ ಸೃಷ್ಟಿ ಅಂತ ಮಾಡುವಂಥದ್ದು, ಸೋಷಿಯಲ್ ಮೀಡಿಯಾ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನ ಗಮನಿಸಿ ಸೂಕ್ತವಾದಂಥ ನಿರ್ಧಾರ ತಗೋತೀವಿ ನಾವು. ಈಗ ಇನ್ನೂ ವಿಚಾರಣೆಗೆ ಬಂದಿಲ್ಲ, ಇನ್ನೂ ಕೂಡ ಬರೀ ಡೇಟ್ ಬೈ ಡೇಟ್ ಹೋಗ್ತಿದೆ ಹೊರತು ಇನ್ನೂ ವಿಚಾರಣೆಗೆ ಬಂದಿಲ್ವಲ್ಲ. 2 ವರ್ಷ ಆಯಿತು. ಈ ದೃಷ್ಟಿಯಿಂದ ಇನ್ನೂ ನಾವು ಕೂಡ ಕೆಲವು ಐಎಗಳು ಹಾಕ್ಬೇಕು, ಅವರು ಒಂದು 3 ಅದಕ್ಕೆ ಇದಾಗಬೇಕು, ಏನೋ ಆರ್ಗ್ಯುಮೆಂಟ್ಗಳಾಗಬೇಕು. ಅದಾದಮೇಲೆ ಇದು ಮೈನ್ ಬರ್ತದೆ. ಇನ್ನು ಏನೂ ಆಗ್ದಲ್ಲ, ಇದುವರೆಗೆ ಇತಿಹಾಸದಲ್ಲಿ ಯಾವುದೋ ಆಗಿದೆಯಾ? ಯಾವುದೂ ಆಗಿಲ್ಲ. ಈ ದೃಷ್ಟಿಯಿಂದ ನಾವು ಅವರಲ್ಲಿ ಹೇಳೋದಷ್ಟೇ, ಸುಮ್ಮನೆ ಹೋಗ್ಬಿಟ್ಟು ಜನಗಳ ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಮೇಲೆ ಹಾಕಿದ್ರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ ಅಂತ ಹೇಳ್ತೀವಿ. ಯಾಕಂದ್ರೆ ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತು ಹೈಕೋರ್ಟ್ ಇಟ್ಟಿರುವಂತ ಅರ್ಜಿ ವಿಚಾರಣೆಯಿಂದ ಸುದ್ದಿ ಹಾಕಿದ್ದಾರೆ. ಹೀಗಾಗಿ ಅದು ನಿಮ್ಗೆ ಇದನ್ನ ಮಾಹಿತಿನ ನೀವು ಹೇಗೆ ಅಲ್ಲ, ಈಗ ಜಡ್ಜ್ಮೆಂಟ್ ಅಲ್ಲಿ ಏನಿದೆ ಅದು ಹಾಕ್ಲಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಅದು ಹಾಕ್ಲಿ. ಅದು ಬಿಟ್ಟು ಬೇರೆ ಥರ ಒಂದು ಕ್ರಿಯೇಟ್ ಮಾಡಿ ಅವರ ಹಿಂಬಾಲಕರು ಆಗ್ತಾ ಇದ್ದಾರೆ. ಇದೆಲ್ಲ ತಗೊಂಡಿದ್ದೀನಿ ಅಂತ ತಗೊಂಡು ಇವ್ರನ್ನೂ ನಾವು ಪಾರ್ಟಿ ಮಾಡಿಬಿಟ್ಟು ಇವ್ರ ವಿರುದ್ಧ ನಾನು ಒಂದು ಡೆಫಾರ್ಮೇಷನ್ ಕೇಸ್ ಹಾಕ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.